ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬೆಂಡೆಕಾಯಿ ರೆಸಿಪಿ, ಸೆಮಿ ಗ್ರೇವಿ ಅಂತಲೂ ಹೇಳ್ಬೋದು. ಸೊ ಡ್ರೈ ಆಗಿ ಯಾರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಈ ಥರ ನೀವು ಮಾಡ್ಕೋಬೋದು. ಫಸ್ಟ್ನೇದಾಗಿ ಅದಕ್ಕೆ ಸ್ವಲ್ಪ ಮಸಾಲ ಥರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಬಿಡೋಣ. ಆಮೇಲೆ ನಾವೀಗ ಬೆಂಡೆಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನೋಡಿಕೊಂಡು ನಿಮಗೆ ಎಷ್ಟು ಮಾಡ್ತಾಯಿದ್ದೀರ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಎಲ್ಲ ಹಾಕ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಮೊಸರನ್ನು ಬಳಸ್ತಾಯಿದ್ದೀನಿ, ಟೊಮೆಟೊನು ಬಳಸ್ತಾಯಿದ್ದೀನಿ. ಹುಳಿ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿಕೊಂಡು ನೀವು ಬಳಸಿ, ಸರಿನಾ? ಇದಕ್ಕೆ ನಾನಿವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬೇಕಾದರೂ ನೀವು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಬೋದು, ಅಥವಾ ಬೆಂಡೆಕಾಯಿ ಹಾಕ್ಕೊಂಡು ಕೂಡ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಎರಡು ಸೇಮೇನೆ. ಪ್ಯಾನ್ ಕಾದಿದ್ರೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲಾಗಿ ಯಾವಾಗೂ ಬೆಂಡೆಕಾಯ್ದು ಡ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಲ್ವ. ಸೊ ಈಗ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಖಾರ ಜಾಸ್ತಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ನೀವು ಎಷ್ಟು ಬಳಸಬೇಕೋ ಬಳಸಿ. ಹಸಿರು ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡೋಂಗಿದ್ರು ನೀವು ಸ್ಕಿಪ್ ಮಾಡಿ, ಬರೀ ಖಾರದ ಪುಡಿ ಇಲ್ಲೇ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಒಂದು ಸ್ವಲ್ಪ ಒಳ್ಳೆ ರುಚಿ ಕೊಡುತ್ತೆ. ತುಂಬ ಜಾಸ್ತಿ ಹಾಕ್ಕೊಬೇಡಿ, 1-2 ಟೇಬಲ್ ಸ್ಪೂನು. ನಾನಿಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ, ಒಂದು ಹತ್ತಿರ 1/4 kg ಅಷ್ಟು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ. ಸೊ ಹಾಗಾಗಿ 1-2 ಟೇಬಲ್ ಸ್ಪೂನ್ನ ನಾನು ಬಳಸ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಬಳಸಿ, ಯಾಕಂದರೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೋಸ್ಕರ. ಇದು ಜಸ್ಟ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಹಾಕೋದು. ಹಾಗಾದ್ರಿಂದ ನೀವು ತುಂಬ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ನೀವು ಫ್ರೈ ಮಾಡ್ಕೋಬೋದು. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಸೊ ಒಂದು ಮೀಡಿಯಮ್ ಇಟ್ಕೊಳ್ಳಿ. ಮೀಡಿಯಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚಪಾತಿಗೆ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಿರೋ ಎಲ್ರಿಗೂ ಬೆಂಡೆಕಾಯಿ ಪಲ್ಯ ಚಪಾತಿಗೆ ತುಂಬ ಇಷ್ಟಪಡ್ತಾರೆ, ರೊಟ್ಟಿಗೂ ಕೂಡ ಕೆಲವರು ಇಷ್ಟಪಡ್ತಾರೆ. ಸೊ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಇಲ್ಲಿ 1/4 kg ಬಳಸ್ತಾಯಿದ್ದೀನಿ. ಹಾಗಾಗಿ ನೀವು ಕಡಿಮೆ ಬಳಸೋದಾದರೆ ಕಡಿಮೆ ಹಾಕ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಬೆಂಡೆಕಾಯಿಗೆ ತುಂಬ ಹುಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿಕೊಂಡು ಬಳಸಿ. ನೀವು ನಿಂಬೆಹಣ್ಣು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಟೊಮೆಟೊ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಗ್ರೇವಿ ಮಾಡುವಾಗ. ಸೊ ಹಾಗಾಗಿ ನೀವು ಬೇಕಿದ್ದರೆ ಟೊಮೆಟೊ ಸ್ಕಿಪ್ ಮಾಡ್ಬೋದು, ಇಲ್ಲ ಸ್ಟಾರ್ಟಿಂಗ್ ಹಾಕೋವಂಥ ನಿಂಬೆಹಣ್ಣು ಕೂಡ ಸ್ಕಿಪ್ ಮಾಡ್ಕೋಬೋದು. ಹುಳಿ ಜಾಸ್ತಿ ಚೆನ್ನಾಗಿ ಇಷ್ಟಪಡೋರು ಎಲ್ಲದನ್ನು ಹಾಕ್ಕೋಬೋದು. ನನಗೆ ಸ್ವಲ್ಪ ಹುಳಿ ಇಷ್ಟಪಡ್ತೀನಿ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಯಾರಿಗೆ ಇಷ್ಟ ಆಗಲ್ವೋ ಅವ್ರು ದಯವಿಟ್ಟು ನೋಡಿಕೊಂಡು ಕಡಿಮೆ ಹಾಕ್ಕೊಳ್ಳಿ. ಸೊ ಈಗ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡ್ಮೇಲೆ ಗ್ರೇವಿನ ನೀವು ಮಾಡ್ಕೋಬೋದು. ಗ್ರೇವಿ ಅಂದರೆ ತುಂಬಾ ಇದು ಗ್ರೇವಿ ಥರ ಆಗೋಲ್ಲ. ಸೊ ಸೆಮಿ ತಿಕ್ ಗ್ರೇವಿ ಲೈಕ್ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ಡ್ರೈ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಸೊ ಅದನ್ನು ನೋಡಿಕೊಂಡು ನಾನು ಮೊಸರು ಕೂಡ ಬಳಸ್ತಾಯಿದ್ದೀನಿ. ಇಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೋ ಆ ಥರ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಸ್ಟಾರ್ಟಿಂಗ್ ಏನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮಾಡ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೀವು ಪಕ್ಕದಲ್ಲಿ ಬೆಂಡೆಕಾಯಿ ಹುರಿಯೋಕೆ ಇಟ್ಕೊಂಡು ಅದ್ರ ಪಕ್ಕ ನೀವು ಇದನ್ನು ಕೂಡ ಸೈಮಲ್ಟೇನಿಯಸ್ಲಿ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಎಲ್ಲ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನಿವಾಗ ಈರುಳ್ಳಿನ ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ.
ನಾನು ಈರುಳ್ಳಿ ಏನು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ. ಒಂದು ಈರುಳ್ಳಿನ ರ್ಯಾಂಡಮಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಗ್ರೈಂಡ್ ಮಾಡೋದನ್ನು ತೋರಿಸಿದ್ರೆ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಂದಿದೆ. ಸೊ ಹಂಗಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಈಗ ನಾವು ಇದಕ್ಕೆ ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡಿರೋದು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಬೆಂಡೆಕಾಯಿ ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನೋಡಿಕೊಂಡು ಇದಕ್ಕೂ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ಇದು ಸ್ವಲ್ಪ ಬೆಂದಿದೆ ಆಲ್ರೆಡಿ. ಸೊ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ನೀವು ಹಾಗೆ ಟೊಮೆಟೊ ಎಲ್ಲ ಬಿಟ್ಟರೆ ಅದು ಹಸಿ ವಾಸನೆ ಇರುತ್ತೆ, ಚೆನ್ನಾಗಿರಲ್ಲ, ರೆಸಿಪಿ ಕೆಟ್ಟೋಗ್ಬಿಡುತ್ತೆ. ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕಿದಾಗ ಕೂಡ ನೀವು ಅದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಎಷ್ಟು ಮಾಡ್ತಾಯಿದ್ದೀರ ನೋಡಿಕೊಂಡು ಅದಕ್ಕಾಗಿ ನಾನು ಅಪ್ರಾಕ್ಸಿಮೇಟ್ಲಿ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋ ಸ್ಪೂನು ತುಂಬ ಚಿಕ್ಕದು. ಸೊ ಹಾಗಾಗಿ ಅದರಿಂದ ಒಂದು 2 ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನ್ ಲೆಕ್ಕ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅದು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಖಾರದ ಪುಡಿನ ಬಳಸಿದ್ದೀನಿ, ಹಸಿಮೆಣ್ಸಿಕಾಯನ್ನು ಬಳಸಿದ್ದೀನಿ. ಸೊ ಸ್ವಲ್ಪ ಪೆಪ್ಪರ್ ಬಳಸಿದ್ದೀನಿ. ಅದಕ್ಕೋಸ್ಕರ ನೀವು ಜಾಸ್ತಿ ಹಾಕ್ಕೋಬೇಡಿ, ನೋಡಿಕೊಂಡು ಹಾಕ್ಕೊಳ್ಳುವಾಗ ಸ್ವಲ್ಪ ಗಮನ ಇರಲಿ ಖಾರದ ಕಡೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾವೇನು ಬೆಂಡೆಕಾಯಿನ ಹುರಿದಿರ್ತೀವಲ್ಲ ಅದನ್ನು ಈ ಗ್ರೇವಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಏನು ಗ್ರೇವಿ ಥರ ಆಗಲ್ಲ, ಸ್ವಲ್ಪ ಮಾಯ್ಸ್ಟಾಗಿ ಇರುತ್ತೆ ಅಷ್ಟೇ ಇದು ರೆಸಿಪಿ. ತುಂಬಾ ಗ್ರೇವಿ ಅಂದರೆ ನೀರು ಥರ ಏನಿರಲ್ಲ. ಸೊ ಮಾಯ್ಸ್ಟಾಗಿ ಚೆನ್ನಾಗಿರುತ್ತೆ. ಡ್ರೈ ತಿಂದು ಬೇಜಾರಾಗಿದ್ದರೆ ಇದು ಒಂದು ಸತಿ ನೀವು ಮಾಡ್ಕೋಬೋದು. ನೀವೇನು ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ನೀಟಾಗಿ ಗ್ರೇವಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂಡೆಕಾಯಿನ ತುಂಬ ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿರಿ. ಒಂದು ಅರ್ಧ ಕುಕ್ ಆಗೋಷ್ಟು ಸಾಕು. ಯಾಕಂದರೆ ಇಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಇರಲಿ. ತುಂಬ ಜಾಸ್ತಿ ಹುರ್ಕೊಂಬಿಟ್ರೆ ಫುಲ್ ಸ್ಮ್ಯಾಶ್ ಆಗಿ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿಕೊಂಡು ಹುರ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಳಿ, ತುಂಬ ಜಾಸ್ತಿ ಹುರಿಬೇಡಿ. ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಎಲ್ಲ ನೀಟಾಗಿ ಹೊಂದ್ಕೊಳ್ಳಿಕ್ಕೆ ಬಿಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ, ಎಲ್ಲ ಚೆನ್ನಾಗಿ ಇವಾಗ ಸ್ವಲ್ಪ ಹೊಂದ್ಕೊಂಡಿದೆ. ಈ ಸಮಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಒಂದು ಚಿಕ್ಕ ಬೌಲಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇನೇ ಒಂದು 3 to 4 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಇರ್ಬೋದು ಅಷ್ಟೇ. ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ. ನೀವು ಒಂದು ಅರ್ಧ kg ಬಳಸೋರಾದರೆ 1 ಟೇಬಲ್ ಸ್ಪೂನ್, ಒಂದು ಅರ್ಧ ಹಾಕ್ಕೊಳ್ಳಿ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ಟಾರ್ಟಿಂಗ್ಗೆ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಇದೆಲ್ಲ ನೀಟಾಗಿ ಹೊಂದ್ಕೊಂಡು ಉಪ್ಪು ಖಾರ ಹಿಡೀಲಿ ಅನ್ನೋ ಕಾರಣಕ್ಕೆ ಇನ್ನೊಂಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರಿಗೆ ಬೆಂಡೆಕಾಯಿ ರೆಸಿಪಿಲಿ ಮೊಸರು ಹಾಕ್ಕೊಳ್ಳೋದು ಇಷ್ಟ ಆಗೋಲ್ಲ, ಅಂಥವರು ನೀವು ಇದನ್ನು ಸ್ಕಿಪ್ ಮಾಡಿ ಆ್ಯಸ್ ಯೂಶ್ವಲ್ ರೆಸಿಪಿ ಏನು ಮಾಡಿದ್ದೀವೋ ಅದನ್ನೇ ಮಾಡ್ಕೊಳ್ಳಿ. ಹುಳಿ ಕೂಡ ಹದವಾಗಿ ಚೆನ್ನಾಗಿರುತ್ತೆ, ಯಾಕಂದರೆ ಟೊಮೆಟೊ ಬಳಸಿದ್ದೀವಿ, ನಿಂಬೆಹಣ್ಣೆಲ್ಲ ಬಳಸಿದ್ದೀವಿ. ಸೊ ಹಾಗಾಗಿ ಚೆನ್ನಾಗೇ ಇರುತ್ತೆ. ಮೊಸರು ಇಷ್ಟಪಡೋರು ಖಂಡಿತವಾಗ್ಲೂ ಹಾಕ್ಕೊಂಡು ಈ ಥರನೂ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.
ಸೊ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ನಾವು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿಕ್ಕೆ ಬಿಡಬೇಕು. ಹಂಗಂತ ತುಂಬ ಹೊತ್ತು ಬಿಡಬೇಡಿ. ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಇಷ್ಟು ಆದರೆ ಸಾಕು, ತುಂಬ ಬೇಯಿಸೋವಂಥ ಅವಶ್ಯಕತೆ ಇರಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಹೊತ್ತು ಬೇಯಿಸೋದ್ರಿಂದ ಎಲ್ಲ ಬೆಂಡೆಕಾಯಿ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಹಾಗಾಗಿ 1-2 ಮಿನಿಟ್ಸ್ 1 ಮಿನಿಟ್ ಈ ಥರ ಮುಚ್ಚಿ ಅಷ್ಟೇ ನೀವು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಸೊ ಇದೆಲ್ಲ ಹೊಂದ್ಕೊಳ್ಳಿ ಅಂತ ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಎಣ್ಣೆ ಆಚೆ ಕಾಣಿಸ್ತಾ ಇದೆ. ಸೊ ಎಲ್ಲ ರೆಸಿಪಿ ಪೂರ್ತಿಯಾಗಿ ಸೂಪರಾಗಿ ರೆಡಿಯಾಗಿದೆ. ಸೊ ಇಷ್ಟೇ, ಇದು ತುಂಬ ಜಾಸ್ತಿ ಫ್ರೈ ಮಾಡೋದು, ತುಂಬ ಬೇಯಿಸೋ ಅವಶ್ಯಕತೆ ಏನಿಲ್ಲ. 1 ನಿಮಿಷ 2 ನಿಮಿಷದಲ್ಲೇ ಮುಚ್ಚಿ ತೆಗೆದ್ರೆ ರೆಡಿ ಆಗಿಬಿಡುತ್ತೆ. ತುಂಬ ಹೊತ್ತೇನು ಬೇಯಿಸೋಕೆ ಹೋಗಬೇಡಿ, ರೆಸಿಪಿ ಹಾಳಾಗಿಬಿಡುತ್ತೆ. ಸೊ ಸೂಪರಾಗಿ ಬೆಂಡೆಕಾಯಿ ಸೈಡ್ ಡಿಶ್ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸೊ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.